ವಿಶ್ವಗುರು ವಚನಕಾರ ಜಗದ್ಗುರು ಬಸವಣ್ಣನವರ ಜಯಂತಿಯನ್ನು ಬಸವನಾಡು ವಿಜಯಪುರ ನಗರದ ಬಸವಣ್ಣನವರ ವೃತ್ತದಲ್ಲಿ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಖಂಡರು ಹಾಗೂ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವುದರ ಮೂಲಕ ಬಸವ ಜಯಂತಿಯನ್ನು ಆಚರಣೆ ಸಮಸ್ತ ನಾಡಿನ ಜನತೆಗೆ ಜಗಜ್ಯೋತಿ ಬಸವಣ್ಣವರ ಜಯಂತಿ ಶುಭಾಶಯಗಳು. ಜಗಜ್ಯೋತಿ ಬಸವಣ್ಣವರು ಇವತ್ತು ಜಯಂತಿ ಶುಭಾಶಯಗಳು ಹೇಳ್ತಾ ಅವರು ಏನು ಮಾಡ್ಯಾರ, ಅವ್ರು ಹಂಗೆ ನಡೆದ್ರೆ ಎಲ್ಲ ದೇಶ ಭಾಳ ಉದ್ಧಾರ ಆಗ್ತೈತಿ, ಭಾಳ ಶಾಂತಿಲಿಂದ ನಡೀತೈತಿ. ಮತ್ತೊಮ್ಮೆ ಜಗಜ್ಯೋತಿ ಬಸವೇಶ್ವರನವ್ರಿಗೆ ಜಯಂತಿ ಶುಭಾಶಯಗಳು. ನಾಡಿನಾದ್ಯಂತ ನಾಡಿನ ಎಲ್ಲ ಜನತೆಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳನ್ನು ನಿಮ್ಮ ಮುಖಾಂತರದಿಂದ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳ್ತೀನಿ. ಸಮಸ್ತ ನಾಡಿನ ಜನತೆಗೆ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಹಾರ್ದಿಕ ಶುಭಾಶಯಗಳು. 12ನೇ ಶತಮಾನದಲ್ಲಿ ಅವರೇನು ನಮಗೇನು ಮಾರ್ಗವನ್ನು ಹಾಕಿಕೊಟ್ಟಿದ್ದರು, ಆ ಮಾರ್ಗದಲ್ಲಿ ನಾವು ನಡೆದರೆ ಈ ದೇಶ, ಈ ರಾಜ್ಯ, ಈ ಜಗತ್ತೇ ಉದ್ಧಾರ ಆಗ್ತದೆ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಈಗ ಸಮಯ ಬಂದಿದೆ, ಎಲ್ಲರೂ ನಮ್ಮ ಬಸವಣ್ಣನವರ ನಡೆದಂಥ ಅವ್ರು ಹಾಕಿಕೊಟ್ಟಿರೋಂಥ ದಾರಿ ಮೇಲೆ ಎಲ್ಲರೂ ನೋಡಬೇಕಾಗ್ಯದ. ಇವತ್ತು ನಾವು ವಿಜಯಪುರ ನಗರದ ಬಸವೇಶ್ವರ ವೃತ್ತದಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರಾದಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವದಲ್ಲಿ ಎಲ್ಲ ಸಮಾಜ ಮುಖಂಡರು ಬಂದು ಹೂಮಾಲೆಯನ್ನು ಹಾಕಿ ಅವರಿಗೆ ನಮನವನ್ನು ಸಲ್ಲಿಸಿದ್ದೀವಿ. ಮತ್ತೊಮ್ಮೆ ಸಮಸ್ತ ವಿಜಯಪುರ ಜಿಲ್ಲೆಯ ಜನತೆಗೆ ಬಸವಣ್ಣ ಜಯಂತಿ ಹಾರ್ದಿಕ ಶುಭಾಶಯಗಳು. ಫಯಾಸ್ ಕಲಾನಿ. ಆಚಾರ್ಯವೇ ಸ್ವರ್ಗ ಅನಾಚಾರ್ಯವೇ ನರಕ ಎಂಬಂತಹ ನಾಣ್ಣುಡಿಯನ್ನು ಹೇಳಿ ಜಗತ್ತಿಗೆ ಶಾಂತಿ ಸಂದೇಶನ ರವಾನಿಸಿದಂತಹ ಜಗಜ್ಯೋತಿ ಬಸವಣ್ಣನ ಜಯಂತಿಯ ಅಂಗವಾಗಿ ಇವತ್ತು ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ನಮ್ಮೆಲ್ಲ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವದಲ್ಲಿ ನಡೀತು. ಯಾಕೆ ಈ ಸಂದೇಶವನ್ನು ಸಾರಿದರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದಂದ್ರೆ, ಮಾನವ ಧರ್ಮಗಳಲ್ಲಿ ಒಂದೇ, ಆ ಧರ್ಮದಲ್ಲಿ 2 ಜಾತಿ ಅಂತೆ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ. ಯಾವುದೂ ಜಾತಿ ವಿಷಯ ಬೀಜಗಳನ್ನು ಬಿತ್ತದೆ ಮಾನವ ಧರ್ಮ ಕಲ್ಯಾಣವಾಗಲಿ, ಕಲ್ಯಾಣ ಕ್ರಾಂತಿ ಆಗಲಿ ಅಂತೇಳಿ ಹೋರಾಟ ಮಾಡಿದಂತಹ ಮಹಾನ್ ನಾಯಕ ನಮ್ಮ ಜಗದೀಶ್ ಬಸವೇಶ್ವರರು. ಇನ್ನೊಂದು ಮುಖ್ಯವಾದ ಸಂಗತಿ ಏನು ಹೇಳಬೇಕಂದ್ರೆ, ಈ ಜಗತ್ತಿಗೆ ಸಂಸತ್ತನ್ನು ಹೇಳಿಕೊಟ್ಟಂತಹ ಯಾವುದಾದ್ರೂ ನಮಗೆ ಮಾರ್ಗದರ್ಶಕರು ಹಾಗೂ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಶ್ರೀ ಜಗಜ್ಯೋತಿ ಬಸವೇಶ್ವರರು. ಹಾಗಾಗಿ ಯಾವುದೇ ಕುಲಭೇದವಿಲ್ಲದೆ, ವರ್ಣಭೇದವಿಲ್ಲದೆ ಹಾಗೂ ಜಾತಿ ಭೇದವಿಲ್ಲದೆ ಜಾತಿಯ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಮಾನವ ಧರ್ಮ ಹಾಗೂ ಮಾನವವಾದಿಯಾದಂತಹ ಶ್ರೀ ಜಗಜ್ಯೋತಿ ಬಸವೇಶ್ವರರಿಗೆ ಮತ್ತೊಮ್ಮೆ ಜಯಂತಿಯನ್ನು ಸಕಲ ಕರ್ನಾಡಿನ ಎಲ್ಲ ಹೆಮ್ಮೆಯ ಜನತೆಗೆ ಮತ್ತೊಮ್ಮೆ ಶುಭಾಶಯನ ತಿಳಿಸಿದೆ. ಸನ್ನಿ ಗೋಯ್ಮಠ್. ನೀವು ಯಾರು ಹೇಳಿದ್ರೆ ಕೇಳಬೇಕಾಗಿತ್ತು. ನೀವು ಯಾರು ಹೇಳಿದ್ರೆ ಕೇಳಬೇಕಾಗಿತ್ತು.
ನೀವು ಯಾರು ಹೇಳಿದ್ರೆ ಕೇಳಬೇಕಾಗಿತ್ತು. ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು, ನೋವು, ಕಷ್ಟ, ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರೂಜಿಯವರು ಪೂಜಾ ವಿಧಾನಗಳಿಂದ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಎಲ್ಲಾದ್ರೂ ಹೋಗ್ಬೇಡ, ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಒಂದೊಳ್ಳೆ ಜಾಬ್ ಆಪರ್ಚುನಿಟಿ ಇರಲಿಲ್ಲ. ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಅವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನು ಫಾಲೋ ಮಾಡಿದೆ. ಈಗ ನನ್ನ ಲೈಫು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ. ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ. ಮನೆಯಲ್ಲಿ ನೆಮ್ಮದಿ ಇರ್ಲಿಲ್ಲ. ಯಾವಾಗ್ಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು. ನಮ್ಗಂತೂ ಒಂದ್ ಪೈಸಾ ಮರ್ಯಾದೆನೂ ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು. ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ. ಆ ದೇವಸ್ಥಾನ, ಈ ದೇವಸ್ಥಾನ, ಆ ಜ್ಯೋತಿಷ್ಯ ಇಲ್ಲ, ಎಲ್ಲಾ ಕಡೆ ದುಡ್ಡು ಸುರಿದು ಸಾಕಾಯ್ತು ನನ್ಗೂನು. ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ? ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಗುರೂಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ವಿ. ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ.ಆರ್. ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.